ನಿಮಗೆ ನೋಡುವಾಗ್ಲೇ ಮೋದಿಜಿ ಡಿಟ್ಟು ಮೋದಿಜಿ ಅಂತಾನೆ ಹೇಳ್ಬೋದು. ಆದ್ರೆ ಇವರ ಹಿಂದಿನ ಜೀವನ ಪಯಣ ಸಾಕಷ್ಟಿದೆ. ನಾವೆಲ್ಲ ಇವರನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೋಡಿರ್ತೇವೆ, ವಿಡಿಯೋಗಳಲ್ಲಿ ನೋಡಿರ್ತೇವೆ. ಆದ್ರೆ ಅವರ ಹಿಂದಿನ ಜೀವನ ಪಯಣ ಸಾಕಷ್ಟಿರ್ತದೆ. ಸೊ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಕೆಲಸವನ್ನ ನಾವು ಮಾಡ್ತಾ ಹೋಗೋಣ. ನಮಸ್ತೆ, ನಾನು ಸದಾನಂದ್ ನಾಯಕ್ ಅಂತೇಳಿ ಉಡುಪಿ ಜಿಲ್ಲೆ ಹಿರಿಯಡ್ಕ ಬೊಮ್ಮರ್ಬೆಟ್ಟು ಗ್ರಾಮದಿಂದ ನಾನು ಬಂದೇನೆ. ನಾನು ನನ್ನ ಜೀವನ ಅಂದ್ರೆ ನಾನು ಬಯಸದೆ ಬಂದ ಭಾಗ್ಯ ಇದು ನಿಂಗೆ. ಅಂದ್ರೆ ನಂಗೆ 5ನೇ ಪಾಸ್ ಆದ ಕೂಡಲೇ ಶಾಲೆ ಹೋಗ್ಲಿಕ್ಕೆ ಆಗಿಲ್ಲ ಬಾಲಕನಾದಿಗಿದ್ದಾಗ. ಆ ಟೈಮಲ್ಲಿ ಊಟದ ಕಷ್ಟ ಇತ್ತು. ಮನೆಯಲ್ಲಿ ನಾವು 3-4 ಜನ ಮಕ್ಕಳು, ತಾಯಿ ತಂದೆ, ಕೂಲಿ ಕೆಲಸ, ಬೇಸಾಯ ಇತ್ತು. ಅದು ಡಿಕ್ಲರೇಷನ್ ಟೈಮಲ್ಲಿ ಅದು ಬೇರೆಯವರಿಗೆ ಇದಾಯ್ತು. ಅಲ್ಲಿ ನಾನು ಮಿತ್ರ ಸಮಾಜ ಹೋಟ್ಲ್ ಅಂತ, ಅಂದ್ರೆ ಉಡುಪಿ ಐತಾಳದ್ದು ತುಂಬಾ ಫೇಮಸ್ ಹೋಟ್ಲ್. ಆ ಟೈಮಲ್ಲಿ ತುಂಬಾ ಫೇಮಸ್ ಹೋಟ್ಲ್ ಐತಾಳ ಮಿತ್ರ ಸಮಾಜ ಅಂತ ರಸ್ತೆ ಬೀದಿಯಲ್ಲಿ. ಅಲ್ಲಿ ಕೆಲ್ಸಕ್ಕೆ ಹೋದ್ನ. ಅವ್ರು ಕೇಳು ಐತಾಳಿಗೆ ಹೇಳಿ, ಎಷ್ಟು ನಿಂಗೆ ಪ್ರಾಯ ಅಂತ ಹೇಳಿ. 12 ವರ್ಷ ಪ್ರಾಯ ಅಂತೇಳಿ. ನಿಂಗೆ ತಿಂಗಳಿಗೆ 12 ರೂಪಾಯಿ ಸಂಬಳ ಆಗ್ತೇನೆ ಅಂತ ಹೇಳಿದ್ರು. ಅಂದ್ರೆ 36 ಪೈಸಾ ಅಷ್ಟೇ ಬಿತ್ತ ದಿವಸ. ಅದೇ ದೊಡ್ಡದಿದೆ. ಅಂದ್ರೆ ಮನೆಯಲ್ಲಿ ಊಟಕ್ಕೆ ಇಲ್ಲಿ ತಿನ್ಲಿಕ್ಕೆ ಒಳ್ಳೆ ಇತ್ತು. ಅಂತೂ 1 ವಾರ ಆಗ್ಬೇಕಾದ್ರೆ ನಮ್ಮ ಕೈ ಕಾಲೆಲ್ಲ ಸಾಧಾರಣ ನಂಜಿ ಹಿಡಿತದೆ. ನೀರಲ್ಲಿ ಇದ್ರೆ ಮಳೆಗಾಲದಲ್ಲಿ ಸೇರಿದ್ ನಾನು. ನಂಜಿ ಹಿಡಿದು ತುಂಬಾ ಕಷ್ಟ ಇದೆ. ಆದ್ರೂ ಬಿಡ್ಲಿಲ್ಲ ನಾನು. ಅಲ್ಲಿಂದ ಮತ್ತೆ ನಮ್ಮ ಮಾವನವರು ಹರಿಹರ ಕರ್ಕೊಂಡೋದ್ರು. ಹೀಗೆ ಬಂದವರು, ಅವ್ರದ್ದು ಹೋಟ್ಲಿತ್ತು. ಅಲ್ಲಿ ಒಂದು 7 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಮುಂದೆ ಗುಜರಾತಿಂದ ಒಬ್ರು ಪರಿಚಯದ ಮನೆ ಹತ್ರ ಇದ್ರು. ನೀನ್ ಅಲ್ಲಿ ಬರ್ತೀಯ ಕಚ್ಚಿ ಕಂಡ್ಲ ಅಂತೇಳಿ. ಅಲ್ಲಿ ಸಂಬಳ 200 ರೂಪಾಯಿ ಸಂಬಳ ಕೊಟ್ರು. ಅಲ್ಲಿ 200. ಇಲ್ಲಿ 95 ಇತ್ತು, ಅಲ್ಲಿ 200 ರೂಪಾಯಿ ಸಂಬಳ ಕೊಟ್ರು. ತುಂಬಾ ಖುಷಿ. ಅಲ್ಲಿ ಆ ಟೈಮಲ್ಲಿ ನರ್ಮದದ ಅಷ್ಟೊಂದು ಇದಿದ್ದಿಲ್ಲ, ನೀರಿನ ತುಂಬಾ ಕಷ್ಟ ಇತ್ತು. ಕಚ್ಚಲ್ಲಿ ತುಂಬಾ ಕಷ್ಟ ಇತ್ತು ನೀರಿನ ಸಮಸ್ಯೆ. ಈಗಂತೂ ರಾಜಸ್ಥಾನ ಇದು ದೋಣಿಯಿಂದ ಹೋಗ್ತಾರೆ. ಚಾನಲ್ ನೀರಲ್ಲಿ ದೋಣಿಯಲ್ಲಿ ಇದು ಮರಳಲ್ಲಿ ನಡ್ಕೊಂಡು ದೋಣಿಯಿಂದ ಹೋಗ್ತಾರೆ. ಅಷ್ಟು ನೀರು ನರ್ಮದಾ ಡ್ಯಾಮ್ ಆದ್ಮೇಲೆ ಅಷ್ಟು ನೀರು ಇದಾಗಿದೆ ಅಲ್ಲಿ ಗುಜರಾತ್ ಅಲ್ಲಿ. ಹಾಗೆ ಆಯ್ತು, ಊರಿಗೆ ಬಂದೆ. ನಮ್ಮ ತಾಯಿಗೆ ಹುಷಾರಿಲ್ಲ, ಮತ್ತೆ ಊರಲ್ಲಿ ನಿಲ್ಲುವಂತ ಅನ್ಸು. ಸ್ವಲ್ಪ ಸಮಯ ನಾನು ಕಿದಿಯೂರಲ್ಲಿ ಕೆಲಸ ಮಾಡಿದ್ದೆ. ಕಿದಿಯೂರು ಭವನೇಂದ್ರ ಕಿದಿಯೂರು ಅವರೊಂದು ದೇವರ ಭಕ್ತಿಯವರು, ದೊಡ್ಡ ದಾನಿன்னு ಹೇಳ್ಬೋದು. ಅವರು ತುಂಬಾ ಜನರಿಗೆ ದಾನ ಇದು ಮಾಡ್ತಾರೆ. ನಾಗ ಸನ್ನಿಧಿಯಲ್ಲಿ ಬಂದ ಹಣವನ್ನೆಲ್ಲ ಆಸ್ಪತ್ರೆಗೆ, ಕಲಿಯೋ ಮಕ್ಕಳಿಗೆಲ್ಲ ದೊಡ್ಡ ದಾನಿ ಅವರು. ಜೀವನೋಡಿ ಹೋದ್ರು. ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡಿ 24 ವರ್ಷ ಪಂಜಾಬ್ ಡಿಸ್ ಅಲ್ಲಿ ಅಲ್ಲಿ ಸರ್ವಿಸ್ ಇದು ಮಾಡಿದೆ. ಸಾರಿ, 1-2 ವರ್ಷ. ಆಮೇಲೆ 24 ವರ್ಷ ನಮ್ KMC ಮಣಿಪಾಲ್ KMC ನರ್ಸಿಂಗ್ ಹಾಸ್ಟೆಲ್ ಅಲ್ಲಿ ಅಡಿಗೆ ಭಟ್ಟನಾಗಿ ಕೆಲಸ ಮಾಡಿದೆ. ರಿಟೈರ್ಡ್ ಆಯ್ತು. ರಿಟೈರ್ಡ್ ಆಗಿ ನಾನು ಬಾಲಕಾರ್ಮಿಕ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂತ ಇದ್ದವಲ್ಲ. ನನಗನ್ನಿಸ್ತದೆ ಎಷ್ಟು ಸಮಯ ಕೆಲಸ ಮಾಡಿದೆ. ನಾನು ನೋಡೋ ಯಾತ್ರೆ 1-2-3 ನಮ್ಮ ಸಾಥ್ ಕೊಟ್ರು, ನಾವು ಹೋಗೋ ಯಾತ್ರೆ ಮಾಡುವ ಅಂತ ಹೇಳಿ ಹೋದ್ವಿ. ಚಾರೋಧಾಮ್, ಕಾಶಿ, ಪ್ರಯಾಗರಾಜ್, ಗಯಾ ಎಲ್ಲ ತಿರುಗಿ ಹರಿದ್ವಾರ ಬರ್ಬೇಕಾದ್ರೆ 28 ದಿವಸ ಆಗಿತ್ತು. ಹರಿದ್ವಾರದಲ್ಲಿ ಅಲ್ಲಿ ಗಂಗಾ ಆರತಿ ಹೋಗ್ಬೇಕಾದ್ರೆ ಅಲ್ಲಿ ನಾಗಸಾಧುಗಳು ಕೂತ್ಕೊಂಡು ಅವ್ರು ಹೇಳಿದ್ರು ನನ್ನ ಮಕ್ಕಳು. ಅವ್ರು ಏನಾದ್ರು ಎಣಿಸ್ತಾ ಇರ್ತಾರೆ, ಅವ್ರು ಮನಸ್ಸಲ್ಲಿ ಎಣಿಸ್ತಾರೆ, ಇದಿರ್ತಾರೆ. ಅವ್ರು ಹೇಳಿದ್, ನಿನ್ನ ಮುಖ ಮೋದಿಯನ್ನು ಹೋಲ್ತದೆ, ನೀನು ಗಡ್ಡ ತೆಗಿಬೇಡ, ಗಡ್ಡ ಸೆಟ್ಟಿಂಗ್ ಮಾಡುದು. ಅವ್ರು ಕೊಟ್ಟರು ಆಶೀರ್ವಾದ. ಹೌದು. ಅಲ್ಲಿಂದ ನಾನು ಕೃಷ್ಣ ಮಠಕ್ಕೆ ಗೋಕುಲಾಷ್ಟಮಿ ಬಂದಾಗ ಅಲ್ಲಿ ಮುಕ್ತ ಟಿವಿಯವರು ಅದನ್ನು ಎತ್ತಿ ಹಿಡಿದ್ರು. ಅವರು ನನಗೆ ವಿಷಯನೇ ಗೊತ್ತಿಲ್ಲ. ಅವ್ರು ಎತ್ತಿ ಹಿಡಿದು ಅವರು ನನ್ನ ಯಾರೋ ಒಬ್ರು ಬಂದು ಕೇಳಿ, ಎಲ್ಲಿ ಹಿರಿಯಡ್ಕ ಅಂತ ಹೆಸರು ಕೇಳಿ, ಅಷ್ಟೇ ಗೊತ್ತು ನಂಗೆ. ಮತ್ತೆ ಅದು ಮುಕ್ತ ಟಿವಿ ಇದ್ರಲ್ಲಿ ಬಂದದ್ದು ನನಗೆ ಗೊತ್ತು. ಅವರು ಪ್ರಚಾರ ಮಾಡಿದ ವಾಜಪೇಯಿ ಅವರು ಬಂದ್ರು. ಸುಖಾನಂದ ಶೆಟ್ಟಿ ಅವರು ತೀರುವಾಗ 10ನೇ ವರ್ಷ ಗ್ರ್ಯಾಂಡ್ ಆಗಿ ಮೋದಿ ಅವರ ಟ್ಯಾಬ್ಲೋ ಮನೆಗೆ ಹುಡ್ಕೊಂತ ಬಂದ್ರು. ಮುಕ್ತ ಅವರ ಟಿ ಅವರ ನಂಬರ್ ಕೇಳಿ ಮನೆ ಹುಡ್ಕೊಂತ ಬಂದ್ರು. ಡ್ರೆಸ್ ಹೊಲಿಸಿ ಕೊಟ್ರು. ಮತ್ತೆ ತುಂಬಾ ಖರ್ಚು ಮಾಡಿದ್ದಾರೆ. ಸಾಧಾರಣ 1 ಲಕ್ಷ ಅಂತ ಖರ್ಚು ಮಾಡಿದ್ದಾರೆ. ಟ್ಯಾಬ್ಲೋ ಸೆಟ್ಟಿಂಗು, ಸೈನಿಕರಿಗೆ 2 ಗಾಡಿ, ದೊಡ್ಡ ಒಂದು AC ಗಾಡಿ, ಡಿಲ್ಲಿ ನೆಂಪ್ಲೇಟ್ ಹಾಕಿ ತುಂಬಾ ಖರ್ಚು. ಒಳ್ಳೆ ತುಂಬಾ ಗ್ರ್ಯಾಂಡ್ ಆಯ್ತು, ಒಳ್ಳೆ ಇದಾಯ್ತು. ಅಲ್ಲಿಂದ ಒಂದೊಂದೇ ಮುಂದೆ ಹೋಯ್ತು. ನಮ್ದೊಂದು ಡೂಪ್ಲಿಕೇಟ್ ಗಾಂಧಿ ಅಂತ ಸಿಕ್ಕಿದ್ರು ನಮ್ಮ ಉಜಿರೆಯಲ್ಲಿ ಮೋದಿ ಬಂದಾಗ. ಅಗೋಸ್ಟಿನ್ ಡಿ ಅಲ್ಮೇಡಾ ಅಂತ ಹೇಳಿ ಅವ್ರು ರಿಟರ್ನ್ ಸಿಪ್ಪಲ್ಲಿ ಇದ್ದವ್ರು. ಸಿಪ್ಪಲ್ಲಿ ಕೆಲಸ ಮಾಡಿದ್ರು. 7-8 ದೇಶ ತಿರುಗಾಡಿದವ್ರು. ನಾವು ಹೋಗೋ ಗುಜರಾತ್ ಎಲೆಕ್ಷನ್ಗೆ ಹೋಗುವಂತ. ಇಲ್ಲಿನೂ ಹೇಳಿದ್ರು, ನಿಮ್ಗೆ ತುಂಬಾ ಇದು ಸಿಗ್ತದೆ ಅಲ್ಲಿ, ಹಾಗೆ ಅಂದ್ರೆ ಔತಣ ಇದೆಲ್ಲ ಸಿಗ್ತದೆ, ತುಂಬಾ ಇದಂತೆ ಸನ್ಮಾನ ಎಲ್ಲ ಸಿಗ್ತದೆ ಅಂತ ಹೇಳಿ ಅಲ್ಲಿ ಹೋಗಿ ನಾವು ಸಿಕ್ಕಿಬಿದ್ವಿ. ಅಲ್ಲಿ ಅಂದ್ರೆ ಅವ್ರು ಹೇಳಿದ್ರು, ನಿಮ್ಗೆ ನಾವು ಸರ್ಟಿಫಿಕೇಟ್ ಕೊಡ್ತೇವೆ, ನೀವು ಎಲೆಕ್ಷನ್ ಕ್ಯಾಂಪಿಂಗ್ ಹೋಗಿ ಅಂತ ಹೇಳಿ. ಹಾಗೆ ಆಯ್ತು. ಲಾಸ್ಟಿಗೆ ನಮ್ಗೆ ಇದು ಆಗ್ಲಿಲ್ಲ. ನಾನು ಇದು ಲಾಡ್ಜಿಂಗ್ ಇದೆಲ್ಲ ನೋಡ್ಕೊಳ್ಬೇಕಲ್ಲ, ಆಗುದಿಲ್ಲ ಅಂತ ಹೇಳಿ
ಲಾಸ್ಟ್ ಬಂದದ್ದು ಹೇಗಾಯ್ತಾ, ಸಾಬರಮತಿಯನ್ನು ನೋಡುವ, ಗಾಂಧಿ ಆಶ್ರಮ ನೋಡುವ ಅಂತ ಹೇಳಿ ಗಾಂಧಿ ಆಶ್ರಮ ಹೋದ್ವಿ. ಅಲ್ಲಿ ತುಂಬಾ ಸುಸ್ತಾಗಿತ್ತು, ಎರಡು ದಿವಸ ನಿದ್ದೆನೇ ಇದ್ದಿಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ ತಿರುಗಾಡಿ ನಿಂತ್ಕೊಂಡು. ಅಲ್ಲಿ ಒಬ್ರು ಒಳ್ಳೆ ಕಾರ್ಯಕರ್ತರು ಸಿಕ್ಕಿದ್ರು. ಅಲ್ಲಿಂದ ಅವ್ರು ಹೇಳಿದ್ರು, ಹೀಗೆ ಬುಲ್ಲಾಬಾಗ್ ಚಾರಸ್ ಅಂತ ಇದೆ, ನೀವು ಅಲ್ಲಿಗೆ ಟ್ರಾನ್ಸ್ಫರ್. ಅಲ್ಲಿಂದ ನಾವು ಇಡೀ ಗುಜರಾತ್ ತಿರುಗಾಡಿದ್ದೆ ಎಲೆಕ್ಷನ್. ಕಚ್ ತನಕ ಹೋದೆವು, ಈ ಕಡೆ ಸೂರತ್, ಬಿರೋಜ್, ಕಚ್ ತನಕ, ಜಾಮ್ನಗರ್ ಎಲ್ಲ ತಿರುಗಾಡಿದ್ವಿ. ಇಡೀ ಗುಜರಾತ್ ತಿರುಗಾಡಿ ಎಲೆಕ್ಷನ್ ಆಗೋ ತನಕ 18-20 ದಿವಸ ಇಡೀ ತಿರುಗಾಡಿದ್ವಿ. ಅಲ್ಲಿ ಜನರ ರಿಯಾಕ್ಷನ್ ಹೇಗಿತ್ತು? ತುಂಬಾ ಒಳ್ಳೇದಿತ್ತು. ಸಣ್ಣ ಮಕ್ಕಳು ಎಲ್ಲಿಯಾದ್ರೂ ಸ್ವಲ್ಪ ಪಾರ್ಟಿಯ ವಿಷಯದಲ್ಲಿ ಕಾಲಿಂದ ಹಿಂದಿನ ಒದ್ದದ್ದು ಬಿಟ್ರೆ ಬೇರೆ ಅಂತ ಅನಾಹುತ ಅಂತ ಆಗ್ಲಿಲ್ಲ ನಮ್ಗೆ. ತುಂಬಾ ಪ್ರಚಾರ ಆಗಿತ್ತು ಅಲ್ಲಿ ವಿಡಿಯೋ ಎಲ್ಲೆಲ್ಲಿ ಹೋಗಿತ್ತು ನಮ್ದು.